ಜಗದೀಶ್ ಅವರು ಅವತ್ತು ಆತರ ರಿಯಾಕ್ಟ್ ಆಗೋದಕ್ಕೆ ಒಂಥರ ನೀವೇ ಕಾರಣ ಅನ್ನೋ ತರ ಒಂದ್ ಸ್ವಲ್ಪ ದಿನ ಪೋಟ್ರೆ ಆಗಿತ್ತು ಇಲ್ಲಿ. ಸುಮ್ನೆ ಇದ್ಬಿಟ್ಟಿದ್ರೆ ಆಗ್ತಿತ್ತು ಸುರೇಶ್ ಅವ್ರು ಒಳಗಿರ್ತಿದ್ರು ಅವರು ಅಂತ ಹೇಳಿ. ಆ ಕ್ಷಣ ಹೆಂಗಿತ್ತು ಸರ್? ನಿಮ್ಗೆ ಅನ್ಸಿದ್ಯಾ ಛೇ ನಾವು ಸುಮ್ನೆ ಇದ್ಬಿಟ್ಟಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ ಆತರ ಏನ್ ಅನ್ಸಿದ್ಯಾ ಅಂತ ಹೇಳಿ? ಮೇಡಮ್, ನಾನು ಇವತ್ತು ಅನ್ಕೊಂಡಿರ್ಲಿಲ್ಲ ಜಗದೀಶ್ ಅವರು ಅಷ್ಟು ಬೇಗ ಹೊರಗಡೆ ಹೋಗ್ತಾರೆ, ಈ ರೀತಿ ಹೊರಗಡೆ ಹೋಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಅವ್ರು ಹೋದ್ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದು ಉಂಟು. ಇಬ್ಬರ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಆ ಕಾನ್ವರ್ಸೇಷನ್ ಅಲ್ಲಿ ಅವ್ರೇನೋ ಒಂದು ಪದ ಬಳಕೆ ಮಾಡ್ತಾರೆ. ನಾನು ಹೇಳ್ತೀನಿ ನನಗೆ ಬೇಡ ಗೆಳೆಯ, ಇದು ನನ್ನ ಹತ್ರ ಮಾತಾಡ್ಬೇಡ, ನೀವೇನಾದ್ರು ಮಾತಾಡಿ ನೀವು ಸ್ವತಃ ಮಾತಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆದ್ರೆ ಅವ್ರಿಗೆ ರಿಯಾಕ್ಟ್ ಪಾಪ ಅವ್ರಿಗೆ ಅದು ಒಳಗಡೆ ನೋವನ್ನ ಅವ್ರು ತೋಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ನನಗೆ ಅದಾಗ್ಲಿಲ್ಲ. ನಾನು ಎದ್ದು ಹೋದೆ ಹೊರಗಡೆ. ಅಲ್ಲಿಂದ ಎದ್ದು ನಾನು ಯಾವಾಗ ಎದ್ದು ವಾಕ್ ಮಾಡೋದು ಅವಾಗ ನನ್ಗೆ ಅವರು ಕಾನ್ವರ್ಸೇಷನ್ ಜಾಸ್ತಿ ಸ್ಟಾರ್ಟ್ ಆಯ್ತು. ಅದನ್ನ ಹೇಳಿದ್ರೆ ನಾನು ಕೇಳಿಸ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಓಡಾಡತಕೊಂಡು ಇದ್ ಮಾಡ್ತಾ ಇದ್ದೆ. ಬಿಟ್ರೆ ನಾನು ಅದನ್ನ ಹೈಲೈಟ್ ಮಾಡ್ಬೇಕು, ಜಗದೀಶ್ ಅವ್ರನ್ನ ಹೊರಗಡೆ ಕಳಿಸ್ಬೇಕು ಅನ್ನೋ ಯಾವುದೇ ತರ ಇಂಟೆನ್ಷನ್ ಇಂದ ನಾನು ಅದನ್ನ ಮಾಡಿರ್ಲಿಲ್ಲ. ಆಮೇಲೆ ಮನೆಯವ್ರು ಬಂದು ಕೇಳಿದಾಗ ನಾನು ಹೇಳಿದೆ ಈ ತರ ಅಂತ. ಅದಕ್ಕೂ ಎಲ್ರು ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಒಂದೊಂದು ಸಿಚುವೇಶನ್ ನಡೀತು. ಆ ಟೈಮಲ್ಲಿ ಅವ್ರ ಪಾಪ ಹೊರಗಡೆ ಹೋಗ್ಬಿಟ್ಟೆ. ಜಗದೀಶ್ ಅವರು ಅವತ್ತು ಆತರ ರಿಯಾಕ್ಟ್ ಆಗೋದಕ್ಕೆ ಒಂಥರ ನೀವೇ ಕಾರಣ ಅನ್ನೋ ತರ ಒಂದ್ ಸ್ವಲ್ಪ ದಿನ ಪೋಟ್ರೆ ಆಗಿತ್ತು ಇಲ್ಲಿ. ಸುಮ್ನೆ ಇದ್ಬಿಟ್ಟಿದ್ರೆ ಆಗ್ತಿತ್ತು ಸುರೇಶ್ ಅವ್ರು ಒಳಗಿರ್ತಿದ್ರು ಅವರು ಅಂತ ಹೇಳಿ. ಆ ಕ್ಷಣ ಹೆಂಗಿತ್ತು ಸರ್? ನಿಮ್ಗೆ ಅನ್ಸಿದ್ಯಾ ಛೇ ನಾವು ಸುಮ್ನೆ ಇದ್ಬಿಟ್ಟಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ ಆತರ ಏನ್ ಅನ್ಸಿದ್ಯಾ ಅಂತ ಹೇಳಿ? ಮೇಡಮ್, ನಾನು ಇವತ್ತು ಅನ್ಕೊಂಡಿರ್ಲಿಲ್ಲ ಜಗದೀಶ್ ಅವರು ಅಷ್ಟು ಬೇಗ ಹೊರಗಡೆ ಹೋಗ್ತಾರೆ, ಈ ರೀತಿ ಹೊರಗಡೆ ಹೋಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಅವ್ರು ಹೋದ್ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದು ಉಂಟು. ಇಬ್ಬರ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಆ ಕಾನ್ವರ್ಸೇಷನ್ ಅಲ್ಲಿ ಅವ್ರೇನೋ ಒಂದು ಪದ ಬಳಕೆ ಮಾಡ್ತಾರೆ. ನಾನು ಹೇಳ್ತೀನಿ ನನಗೆ ಬೇಡ ಗೆಳೆಯ, ಇದು ನನ್ನ ಹತ್ರ ಮಾತಾಡ್ಬೇಡ, ನೀವೇನಾದ್ರು ಮಾತಾಡಿ ನೀವು ಸ್ವತಃ ಮಾತಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆದ್ರೆ ಅವ್ರಿಗೆ ರಿಯಾಕ್ಟ್ ಪಾಪ ಅವ್ರಿಗೆ ಅದು ಒಳಗಡೆ ನೋವನ್ನ ಅವ್ರು ತೋಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ನನಗೆ ಅದಾಗ್ಲಿಲ್ಲ. ನಾನು ಎದ್ದು ಹೋದೆ ಹೊರಗಡೆ. ಅಲ್ಲಿಂದ ಎದ್ದು ನಾನು ಯಾವಾಗ ಎದ್ದು ವಾಕ್ ಮಾಡೋದು ಅವಾಗ ನನ್ಗೆ ಅವರು ಕಾನ್ವರ್ಸೇಷನ್ ಜಾಸ್ತಿ ಸ್ಟಾರ್ಟ್ ಆಯ್ತು. ಅದನ್ನ ಹೇಳಿದ್ರೆ ನಾನು ಕೇಳಿಸ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಓಡಾಡತಕೊಂಡು ಇದ್ ಮಾಡ್ತಾ ಇದ್ದೆ. ಬಿಟ್ರೆ ನಾನು ಅದನ್ನ ಹೈಲೈಟ್ ಮಾಡ್ಬೇಕು, ಜಗದೀಶ್ ಅವ್ರನ್ನ ಹೊರಗಡೆ ಕಳಿಸ್ಬೇಕು ಅನ್ನೋ ಯಾವುದೇ ತರ ಇಂಟೆನ್ಷನ್ ಇಂದ ನಾನು ಅದನ್ನ ಮಾಡಿರ್ಲಿಲ್ಲ. ಆಮೇಲೆ ಮನೆಯವ್ರು ಬಂದು ಕೇಳಿದಾಗ ನಾನು ಹೇಳಿದೆ ಈ ತರ ಅಂತ. ಅದಕ್ಕೂ ಎಲ್ರು ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಒಂದೊಂದು ಸಿಚುವೇಶನ್ ನಡೀತು. ಆ ಟೈಮಲ್ಲಿ ಅವ್ರ ಪಾಪ ಹೊರಗಡೆ ಹೋಗ್ಬಿಟ್ಟೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.